ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಲಿನ ಕಲಬೆರಕೆ ತಪ್ಪಿಸಲು ಆರ್ಎಸ್ಎಸ್ನಿಂದ ವಿನೂತನ ಪ್ರಯತ್ನ ನಡೆದಿದೆ. ಆರ್ಎಸ್ಎಸ್ ಉತ್ತರ ಪ್ರಾಂತ್ಯದಿಂದ ದೇಸಿ ಹಸುವಿನ ಹಾಲಿನ ಕೇಂದ್ರವನ್ನು ಆರಂಭಿಸಲಾಗಿದೆ. ಜನರಿಗೆ ಕೈಗೆಟುಕುವ ದರದಲ್ಲಿ ಹಾಲು ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆರ್ಎಸ್ಎಸ್ ಸೇವಾಗತಿ ವಿಧಿ ಅಡಿಯಲ್ಲಿ ಹಾಲಿನ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಮಧುರ ಕಾಲೋನಿಯಲ್ಲಿ ಹಾಲು ವಿತರಣೆ ನಡೀತಾ ಇದೆ. 1 ಲೀಟರ್ ದೇಸಿ ಹಸುವಿನ ಹಾಲಿಗೆ 85 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ನೇರವಾಗಿ ಮನೆಗೆ ತಗೊಂಡು ಹೋಗಿ ಕೊಡಬೇಕು ಅಂದರೆ ಹೋಮ್ ಡೆಲಿವರಿ ಮಾಡಬೇಕು ಅಂದರೆ ಎಕ್ಸ್ಟ್ರಾ 5 ರೂಪಾಯಿ ಕೊಡಬೇಕಾಗತ್ತೆ. ಆರ್ಎಸ್ಎಸ್ ಮುಖಂಡರು ಹಾಗೂ ಹುಬ್ಬಳ್ಳಿಯ ವಾಣಿಜ್ಯ ಉದ್ಯಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹುಬ್ಬಳ್ಳಿಯ ಮಧುರ ಕಾಲೋನಿಯಲ್ಲಿ ಈ ರೀತಿ ಹಾಲು ವಿತರಣೆ ನಡೀತಾ ಇದೆ. 1 ಲೀಟರ್ ದೇಸಿ ಹಸುವಿನ ಹಾಲಿಗೆ 85 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಉದ್ಘಾಟನೆ ಮಾಡಿದ್ವಿ ಮನೆ ಮನೆಗೆ ಹಸುವಿನ ಹಾಲು. ಈ ಹಸುವಿನ ಹಾಲಿನ ಗುಣ ಹೇಗಿದೆ ಅಂತ ನೋಡಿ, ಎಷ್ಟೊಂದು ಕೆನೆ ಬರ್ತಾ ಇದೆ. आज हुबली शहर में गौ सेवा गतिविधि द्वारा देसी गाय का गिर गाय का दूध का वितरण का कार्यक्रम प्रारंभ हुआ है। तो ये कार्यक्रम राष्ट्रीय सेवा संघ की तरफ से कार्य प्रारंभ किया गया है। तो इसमें देसी गाय का दूध घर घर वितरण का एक कार्यक्रम हमने हुबली शहर में स्टार्ट करके इसके महत्व दूध के हैं कि इसमें एक तो स्वास्थ्य लाभ मिलता है। जैसे अनेक गौ सेवा गतिविधि मुखांतर ದೇಶಿ ಹಸುವಿನ ಹಾಲನ್ನು ಮನೆ ಮನೆಗೆ ತಲುಪಿಸುವಂತಹ ಒಂದು ಉಪಕ್ರಮಕ್ಕೆ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅಮ್ಮಿನ ಭಾವಿಯ ಪರಮ ಪೂಜ್ಯ ಶ್ರೀಗಳು ಶ್ರೀ ಷಡಕ್ಷರಿ ಬ್ರಹ್ಮ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಆಗಮಿಸಿದರು. ನಾವು ಹಾಲನ್ನು ಕೊಡಬೇಕು ಅಂತ ನಮಗೆ ಯೋಚನೆ ಇತ್ತು, ಆದರೆ ಹಾಲು ಎಲ್ಲಿಂದ ಸಿಗುತ್ತೆ ಅನ್ನುವಂಥ ಒಂದು ಸಮಸ್ಯೆ ಇತ್ತು. ಪೂಜ್ಯರು ಅಮ್ಮಿನ ಭಾವಿ ಶ್ರೀಗಳು ಅವರು ಒಂದು ಗೋಶಾಲೆ ಮಾಡಿದ್ದಾರೆ. ಆ ಗೋಶಾಲೆಯಲ್ಲಿ ನಿತ್ಯ 50